ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ. ಯಾಕೆ ಅಂತಂದರೆ ಈಗಾಗಲೇ ಮೂಡಾ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಮತ್ತು ಇಡಿ ಅವರು ನಡೆಸ್ತಾ ಇದ್ದಾರೆ. ಆದರೆ ನನಗೆ ಲೋಕಾಯುಕ್ತ ತನಿಖೆಯ ಮೇಲೆ ನಂಬಿಕೆ ಇಲ್ಲ, ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು ಅಂತ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ರು. ಇವತ್ತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಲೋಕಾಯುಕ್ತ ತನಿಖೆಯ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ನಲ್ಲಿ. ಪ್ರಾಥಮಿಕ ಅರ್ಜಿಯ ವಿಚಾರಣೆ ನಡೆಸಿರುವ ಕೋರ್ಟ್ ಲೋಕಾಯುಕ್ತಕ್ಕೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸೂಚಿಸಿತ್ತು. ಅಲ್ಲದೆ ಲೋಕಾಯುಕ್ತ ಜನವರಿ 28ರ ತನಕ ವರದಿಯನ್ನು ಸಲ್ಲಿಕೆ ಮಾಡದಂತೆ ಕೂಡ ಸೂಚಿಸಿತ್ತು. ಇನ್ನು ಇಡಿ ಅಧಿಕಾರಿಗಳು ಕೂಡ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ. ಹೀಗಾಗಿ ಹೈಕೋರ್ಟ್ನಲ್ಲಿ ಇವತ್ತು 10:30ಕ್ಕೆ ಇದು ವಿಚಾರಣೆಗೆ ಬರುತ್ತೆ. ಸುದೀರ್ಘವಾದ ವಿಚಾರಣೆ ನಡೀಬೇಕು. ಹೀಗಾಗಿ CMಗೆ ಕೋರ್ಟ್ ವಿಚಾರಣೆ ಟೆನ್ಷನ್ ತಂದಿಟ್ಟಿದೆ. ಅಂದರೆ ಈ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತರು ನಡೆಸಿದರೆ ಸಾಕಾ ಅಥವಾ CBIನವರು ನಡೆಸಬೇಕಾ? CBI ತನಿಖೆ ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ಕೊಂಡಿರೋದು, ಬಟ್ ಕೋರ್ಟ್ ಒಪ್ಪಿಗೆ ಕೊಡಬೇಕಲ್ಲ. ಕೋರ್ಟ್ ನಿರ್ದೇಶನದಂತೆಯೇ ಲೋಕಾಯುಕ್ತ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಕೋರ್ಟು ಲೋಕಾಯುಕ್ತದಿಂದ ಈ ತನಿಖೆಯನ್ನು ಅವ್ರಿಗೆ ಶಿಫ್ಟ್ ಮಾಡ್ತಾರಾ ಗೊತ್ತಿಲ್ಲ. ಇವತ್ತು CM ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ. ಮೂಡಾ ಪ್ರಕರಣದಲ್ಲಿ ಏನಾದರೂ CBIನವರು ಎಂಟ್ರ್ ಆಗಿಬಿಟ್ರೆ ಅದೊಂದು ರೀತಿಯಲ್ಲಿ ಕಷ್ಟ. ಯಾಕೆಂತಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆ, ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೋಬಹುದು. ಇಲ್ಲಿ ತನಕ ಎಲ್ಲ ಬರೀ ವಿಚಾರಣೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಮೂಡಾ ಪ್ರಕರಣದ ವಿಚಾರಣೆ ಇವತ್ತು ನಡೆಯುತ್ತೆ. ಮೂಡಾ ಪ್ರಕರಣದ ವಿಚಾರಣೆ ಅಲ್ಲ ಅನ್ನೋದಕ್ಕಿಂತ CBI ತನಿಖೆಯ ಅರ್ಜಿ ನಿರ್ಧಾರ ಆಗುವಂತಹ ಸಾಧ್ಯತೆ. ಅಂದರೆ CBIಗೆ ಕೊಡಬೇಕಾ ಬೇಡವಾ ಇದಕ್ಕೆ ಸಂಬಂಧಪಟ್ಟಂತೆ CBIಗೆ ಮೂಡಾ ಪ್ರಕರಣ ವರ್ಗಾವಣೆಯಾಗುತ್ತಾ ಅಂತಕ್ಕಂಥ ಪ್ರಶ್ನೆ. ಕೋರ್ಟ್ ಏನಾದರೂ ಒಪ್ಪಿಗೆ ಕೊಟ್ಬಿಟ್ರೆ ವರ್ಗಾವಣೆ ಆಗುತ್ತೆ, ಇಲ್ಲ ಬೇಡ ಲೋಕಾಯುಕ್ತನೇ ನಡೆಸಲಿ ಅಂತಂದರೆ ಫೈನ್, ಸಿದ್ದರಾಮಯ್ಯನವರಿಗೆ ನಿರಾಳ. ಸೊ ಮಧ್ಯಂತರ ಆದೇಶವನ್ನು ಹೊರಡಿಸುತ್ತಾ ಕೋರ್ಟ್ ಏನಾದರೂ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಲೋಕಾಯುಕ್ತ ತನಿಖೆಗೆ ತಡೆ ನೀಡಲಾಗುತ್ತಾ ಇಲ್ವಾ? ತಡೆ ನೀಡಿದರೆ CBIಗೆ ವಹಿಸಿದಂಗೆ, ಇಲ್ಲ ಲೋಕಾಯುಕ್ತದವರೇ ಕಂಟಿನ್ಯೂ ಆಗಲಿ ಅಂತಲೂ ಹೇಳ್ಬೋದು, ಅಥವಾ ಮಧ್ಯಂತರ ಆದೇಶ ಬೇರೆ ಏನಾದರೂ ವಹಿಸ್ಬೋದು. ಹೇಗೆ ಬೇಕಾದರೂ ಸಾಧ್ಯತೆ ಇದೆ. ಅದಕ್ಕೆ ಹೇಳಿದ್ದು ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ. ಆ ನಿರ್ಣಯ ಏನು ಅಂತಕ್ಕಂಥದ್ದನ್ನು ಇವತ್ತು ಹೈಕೋರ್ಟ್ ಮಾಡಬೇಕು. ಸುದೀರ್ಘ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಕಲಾಪ ಆರಂಭ ಆಗ್ತಿದ್ದಂಗೆ 1 ನಿಮಿಷಕ್ಕೆ ಕೊಟ್ಬಿಡಲ್ಲ. ಇದು ಲೋಕಾಯುಕ್ತದವರ ಅಹವಾಲೇನು, ಇಡಿ ಅವರ ಅಹವಾಲೇನು ಎಲ್ಲವನ್ನು ಕೂಡ ಕೇಳಿ ಒಂದು ನಿರ್ಧಾರಕ್ಕೆ ಬರಬೇಕು ಕೋರ್ಟ್. ಇನ್ನು ಈ ಮೂಡಾ ಹಗರಣದ ತನಿಖೆಯನ್ನು CBIಗೆ ವಹಿಸುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿಯ ಸಂಬಂಧ ಇವತ್ತು ಮಹತ್ತರವಾದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಧಾರವಾಡ ವಿಭಾಗೀಯ ಪೀಠದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬಹುತೇಕ ಈ ಪ್ರಕರಣದ ಆದೇಶ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ದೂರುದಾರ ಸ್ನೇಹಮಯಿ ಕೃಷ್ಣ, ಇವತ್ತು ನಿಶ್ಚಿತವಾಗಿಯೂ ಪ್ರಕರಣದ ತನಿಖೆ CBIಗೆ ಹೋಗುತ್ತೆ. ಆದೇಶದ ನಂತರ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದಂತಹ ಸಂದರ್ಭ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತೇ ಸಾಧ್ಯತೆ ಇದೆ ಅಂತಲೇ ಅವ್ರು ಹೇಳಿರ್ತಕ್ಕಂಥದ್ದು. ಸ್ನೇಹಮಯಿ ಕೃಷ್ಣ ಬಹಳ ವಿಶ್ವಾಸದಲ್ಲಿದ್ದಾರೆ ಇದು CBIಗೆ ಹೋಗುತ್ತೆ ಅಂತ. ಹಾಗೇನಾದರೂ ಆದರೆ ಅದು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್. ಅದರ್ವೈಸ್ ಏನಾಗುತ್ತೆ ಅಂತ ನೋಡೋಣ. ಮೂಡಾ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ CM ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ. ಕಾರಣ ಇಡೀ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು ಅನ್ನುವಂತಹ ಏನು ಅರ್ಜಿ ಇದೆ, ದೂರುದಾರ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ಅರ್ಜಿ ಏನಿದೆ, ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಧಾರವಾಡದ ವಿಭಾಗೀಯ ಪೀಠದಲ್ಲಿ ಬಹುತೇಕ ಮಹತ್ತರವಾದಂಥ ಆದೇಶ ಹೊರಬೀಳುವಂತಹ ಸಾಧ್ಯತೆ ತುಂಬ ಹೆಚ್ಚಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಬಹುತೇಕ ಇವತ್ತು ಆದೇಶ ಹೊರಬೀಳುವಂತಹ ಸಾಧ್ಯತೆ ಕಾಣ್ತಾ ಇದೆಯಾ ತಮಗೆ? ಹೌದು ಸರ್, ಖಂಡಿತವಾಗಲೂ ಇವತ್ತು ಅಂತಿಮ ಒಂದು ಆದೇಶ ಮಾಡ್ಬೋದು ಅಂತೇಳಿ ನಿರೀಕ್ಷೆ ಇದೆ. ಆಗುತ್ತೆ ಇವತ್ತು. ಅಂದರೆ ಕಳೆದ ಬಾರಿ ಆಗಿದ್ದಂಥದ್ದು ಪೋಸ್ಟ್ಪೋನ್ ಅಂದರೆ ರಿಟ್ ಪಿಟಿಷನ್ಗೇನು ತಕರಾರು ಅರ್ಜಿ ಸಲ್ಲಿಸೋ ಮಾಡೋದಕ್ಕೂ ಅಥವಾ ಏನು ವಿಚಾರಣೆ? ಸರ್, ಎದುರುದಾರರು ತಕರಾರು ಹಾಕೋದಕ್ಕೆ ಸಮಯ ಬೇಕು ಅಂತ ಕೇಳಿದ್ರಿಂದ
ಸೊ ಯಾವುದೇ ಕಾರಣಕ್ಕೂ ಮತ್ತೆ ಸಮಯ ಕೊಡೋಕ್ಕಾಗಲ್ಲ, ಎಲ್ಲರೂ ತಕರಾರು ಅರ್ಜಿ ಸಲ್ಲಿಸಬೇಕು. ನಾನು 15 ತಾರೀಕು ಅಂತಿಮ ಆದೇಶ ಮಾಡ್ತೀನಿ ಅಂತೇಳಿ ಮೊನ್ನೆ ನ್ಯಾಯಮೂರ್ತಿಗಳು ಹೇಳಿದರು. ಆ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಒಂದು ಅಂತಿಮ ತೀರ್ಪು ಕೊಡ್ತಾರೆ ಅಥವಾ ಆದೇಶ ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಇದೆ. ಅಂದರೆ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಆ ತಕರಾರು ಅರ್ಜಿ ಮೇಲೆ ಮತ್ತೆ ವಾದ ಪ್ರತಿವಾದ ಇರುತ್ತಾ ಅಥವಾ ಯಾವ ಥರ? ಸರ್, ಇಲ್ಲಿ ದೊಡ್ಡ ಮಟ್ಟದ ವಾದ ವಿವಾದ ಏನಿರಲ್ಲ. ಇಲ್ಲಿ ಎರಡೇ ಒಂದು ಪ್ರಶ್ನೆ. ಒಂದು, ಸಿ ಬಿ ಐಗೆ ಯಾಕೆ ಕೊಡಬೇಕು, ಸೊ ಇನ್ನೊಂದು ಸಿ ಬಿ ಐಗೆ ಯಾಕೆ ಕೊಡಬಾರ್ದು. ಇಷ್ಟೇ ಸೀಮಿತವಾದಂಥ ಒಂದು ವಾದ ವಿವಾದ ನಡೆಯುವಂಥದ್ದು. ಹಾಗಾಗಿ ಇವತ್ತೇ ಅದೆಲ್ಲ ಪ್ರಕ್ರಿಯೆ ನಡೆದು ಒಂದು ಆದೇಶ ಆಗುತ್ತೆ. ಅಂದರೆ ಯಾಕೆ ದಿಢೀರ್ನೇ ಅದು ಬೆಂಗಳೂರಿಂದ ಧಾರವಾಡ ವಿಭಾಗೀಯ ಪೀಠಕ್ಕೆ, ಅಂದರೆ ರಜೆ ಹಿನ್ನೆಲೆಯಲ್ಲಿ? ಸರ್, ಇಲ್ಲ ಸರ್, ಅದು ನ್ಯಾಯಮೂರ್ತಿಗಳಿಗೆ ಅವಾಗವಾಗ ಅವರು ಪೀಠ ಬದಲಾವಣೆ ಮಾಡ್ತಿರ್ತಾರೆ. ಹಾಗಾಗಿ ಏನು ಮಾನ್ಯ ನ್ಯಾಯಪ್ರಸನ್ನ ನ್ಯಾಯಮೂರ್ತಿಗಳಿದ್ದಾರೆ, ಸೊ ಅವರೀಗ ಧಾರವಾಡ ಪೀಠದಲ್ಲಿರೋದ್ರಿಂದ ಸೊ ಈ ಪ್ರಕರಣ ಈಗ ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಧಾರವಾಡ ಪೀಠಕ್ಕೆ ಅಲ್ಲಿಗೆ ಈಗ ಮತ್ತೇನೊಂದು ಇಷ್ಟು ಕಾಲಾವಕಾಶ ಸಿಗುವಂಥ ಸಾಧ್ಯತೆಗಳೇನು ಕಾಣ್ತಾ ಇಲ್ವಾ? ಇಲ್ಲ ಸರ್, ಖಂಡಿತ ಬಹುಶಃ ಇಲ್ಲ ಅನಿಸುತ್ತೆ. ಯಾಕೆಂದರೆ ಇದು ಮತ್ತೆ ಮುಂದಕ್ಕೆ ಹಾಕೊಂಡಂಥ ವಿಚಾರ ಯಾವುದೂ ಇಲ್ಲ ಇರೋದ್ರಿಂದ ಸೊ ಇವತ್ತು ಒಂದು ಆದೇಶ ಆಗುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ. ಅಂದರೆ ಕಳೆದ ಬಾರಿ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಅಂತಿಮವಾಗಿ ನ್ಯಾಯಾಧೀಶರಾಗಿರುವಂಥ ನಾಗಪ್ರಸನ್ನ ಸರ್ ಏನನ್ನು ಕ್ಲಾರಿಟಿಯಾಗಿ ಮಾಡಿದ್ದು? ಅದೇ 15 ತಾರೀಕು ನಾನು ಒಂದು ತೀರ್ಪು ಆದೇಶ ಮಾಡ್ತೀನಿ ಅಂತಲೇ ಅವರು ಹೇಳಿರೋದ್ರಿಂದ ಹಾಗಾಗಿ ಎಲ್ಲರೂ ಅಷ್ಟೊಡೆ ತಕರಾರು ಅರ್ಜಿ ಹಾಕಬೇಕು ಅಂತೇಳಿ ಅವರು ಸೂಚನೆಯನ್ನು ನೀಡಿದರು. ಅಲ್ಲಿಗೆ ಈಗ ಸರ್ ಒಂದು ಇದು ಕೇವಲ ಸಿದ್ದರಾಮಯ್ಯನವರ 14 ಸೈಟ್ನಾಗೆ ಸಂಬಂಧಪಟ್ಟಂಥ ಅಥವಾ ಓವರಾಲ್ ಮೂಡಾಗೆ ನಡೆದಿರುವಂಥ ಹಗರಣವನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂತ? ಮೂಡಾದಲ್ಲಿ ಏನು ನಡೆದ್ರೆ ಎಲ್ಲ ಹಗರಣನೂ ಸರ್. ಇಲ್ಲಿ ಸಿದ್ದರಾಮಯ್ಯ ನಾನು ಆಗಲಿ ಪ್ರಾರಂಭದಲ್ಲಿ ಹೇಳ್ತಾ ಇರೋದಂಥದ್ದು ನಾನು ಇದನ್ನೇ. ಸೊ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಸೊ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆತಕ್ಕಂಥ ಎಲ್ಲ ಅಕ್ರಮ ನಿವೇಶನಗಳ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆಬೇಕು. ಕೇವಲ ಸಿದ್ದರಾಮಯ್ಯ ಪ್ರಕರಣ ಆಗಿದ್ದರೆ ಸಿ ಬಿ ಐಗೂ ಕೂಡ ನಾವು ಕೇಳ್ತಿರಲಿಲ್ಲ, ಯಾಕಂದರೆ ಅವರು ಪ್ರಕರಣ ಸೀಮಿತ ಆಗಿತ್ತು. ಆದರೆ ಇಲ್ಲಿ ನಮಗೆ ಈಗ ಮಾಹಿತಿ ಲಭ್ಯವಿರೋ ಪ್ರಕಾರ ಸುಮಾರು 900,000ಗಿಂತ ಹೆಚ್ಚಿನ ನಿವೇಶನ ಅಕ್ರಮ ನಡೆದ ಕಂಡು ಬಂದಿರೋದ್ರಿಂದ ಮತ್ತು ಎಲ್ಲ ರಾಜಕಾರಣ ಪ್ರಭಾವಿ ವ್ಯಕ್ತಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿರೋದ್ರಿಂದ ಇದೊಂದು ಸಮಗ್ರ ತನಿಖೆ ನಡೆಯಬೇಕು ಅಂತ ಹೇಳಿದ್ರೆ ಸೊ ಸಿ ಬಿ ಐನ ತನಿಖೆ ನಡೆಯಬೇಕು ಅಂತ ನಮ್ಮ ಒಂದು ಮನವಿ. ಬಹುತೇಕ ಇವತ್ತೇನಾದರೂ ಸಿ ಬಿ ಐ ತನಿಖೆಗೆ ನ್ಯಾಯಾಧೀಶರು ಅನುಮತಿಯನ್ನು ಕೊಟ್ಟರೆ ಆಗ ಲೋಕಾಯುಕ್ತದಲ್ಲಿ ನಡೀತಾ ಇರುವಂಥ ತನಿಖೆಗೆ ಏನಾದರೂ ಅಡ್ಡಿ ಆಗುತ್ತಾ ಅಥವಾ ಅದೇನು ಸ್ಟಾಪ್ ಆಗಿಬಿಡುತ್ತಾ? ಲೋಕಾಯುಕ್ತ ತನಿಖೆ ನಿಂತೋಗ ಸರ್. ಲೋಕಾಯುಕ್ತ ಏನು ತನಿಖೆ ನಡೆದ್ರೆ ಅದು ಇವತ್ತಿಗೆ ಕೊನೆ ಆಗುತ್ತೆ. ಎಲ್ಲ ಕಡತವನ್ನು ಕೂಡ ಸಿ ಬಿ ಐಗೆ ಅವರು ವಹಿಸಬೇಕಾಗತ್ತೆ. ಓಕೆ, ಅಲ್ಲಿಗೆ ತಮಗೆ ತುಂಬ ಕಾನ್ಫಿಡೆನ್ಸ್ ಇದೆ ಸಿ ಬಿ ಐ ತನಿಖೆ ಆದರೆ ಈ ಒಂದು ಪ್ರಕರಣದಲ್ಲಿ ಒಂದು ಲಾಜಿಕ್ ಎಂಡ್ ಸಿಗುತ್ತೆ ಅಂತ? ಹೌದು ಸರ್, ಖಂಡಿತವಲ್ಲ. ಈ ಕಾರಣದಿಂದ ಪ್ರಾರಂಭದಲ್ಲೂ ಕೂಡ ಈ ಪ್ರಕರಣ ಸಿ ಬಿ ಐ ಕೊಡಿಸ್ಬೇಕು ಅಂತ ನಾವು ಅರ್ಜಿಯನ್ನು ಸಲ್ಲಿಸಿದ್ದು. ಆ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ನಿಮಗೆ ಭಾರಿ ವಿಶ್ವಾಸ ಇದೆ ಇವತ್ತು ನ್ಯಾಯಾಧೀಶರು ತಮ್ಮ ಪರವಾಗಿ ಅಂದರೆ ಸಿ ಬಿ ಐ ಕೊಡ್ಬೋದು ಅನ್ನುವಂಥದ್ದು? ಹೌದು ಸರ್, ಸಂಪೂರ್ಣವಾಗಿ ನನಗೆ ಭರವಸೆ ಇದೆ. ಯಾಕೆಂದರೆ ಸೊ ಇವತ್ತಿನವರೆಗೆ ಏನು ಬೆಳವಣಿಗೆ ನಡೆದೆ ಆ ಎಲ್ಲ ಬೆಳವಣಿಗೆಗಳು ಕೂಡ ನಮ್ಗೆ ಜಯ ಸಿಕ್ಕಿರೋಂಥದ್ದು. ಅದೇ ರೀತಿ ಇವತ್ತು ಕೂಡ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಕೊನೆಯದಾಗಿ ಅಂದರೆ ನೀವು ಹಿಂದೇನು ಕೂಡ ಹೇಳಿದ್ರಿ, ಅದು ಇನ್ನೊಂದು ಸತಿ ಒಂದು ಗೊತ್ತಾಗಲಿ ನಮ್ಮ ಜನಕ್ಕೆ, ಯಾವ ಉದ್ದೇಶ ಸಿ ಬಿ ಐ ಆಗಬೇಕು ಅನ್ನುವಂಥ? ಸರ್, ಮೊದಲನೇದಾಗಿ ಈ ಲೋಕಾಯುಕ್ತ ತನಿಖಾ ಸಂಸ್ಥೆ ಏನಿದೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು ಇಲ್ಲಿ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಮತ್ತು ಇತರೆ ಪ್ರಭಾವಿ ವ್ಯಕ್ತಿಗಳು, ಸಚಿವರುಗಳು ಕೂಡ ರಾಜಕಾರಣಿಗಳು ಇದರಲ್ಲಿ ಭಾಗಿಯಾಗಿರೋದ್ರಿಂದ ಅವರೆಲ್ಲ ಪ್ರಭಾವನೆ ಬೀರಿ ಲೋಕಾಯುಕ್ತದ ಸತ್ಯಾಂಶನ ಕೊಡಿದಂಥ ವರದಿಯನ್ನು ಸಲ್ಲಿಸೋದಕ್ಕೆ ತಡೆ ಒಡ್ಬೋದು ಅಥವಾ ಬೇರೆ ರೀತಿಯ ವರದಿ ಕೊಡೋದಕ್ಕೆ ಅವರು ತಮ್ಮ ಪ್ರಭಾವನೆ ಬೀರ್ಬೋದು. ಸೊ ಈ ಎಲ್ಲ ಕಾರಣದಿಂದ ನಾವು ಇದನ್ನು ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿರೋದು. ಮತ್ತು ಇಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದೆ, ಸಣ್ಣ ಪುಟ್ಟ ಹಗರಣ ಅಲ್ಲ, ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯೋದ್ರಿಂದ ಸೊ ಸ್ಥಳೀಯ ಸಂಸ್ಥೆ ತನಿಖಾ ಸಂಸ್ಥೆಯಾದ ಲೋಕಾಯುಕ್ತಕ್ಕಿಂತ ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಪಟ್ಟಂಥ ಸಿ ಬಿ ಐ ತನಿಖೆ ಸೂಕ್ತ ಅನ್ನೋದು ನಮ್ಮ ಒಂದು ನಿರೀಕ್ಷೆ. ಇವತ್ತು ಸಿ ಬಿ ಐ ತನಿಖೆಗೆ ಕೊಟ್ಟರೆ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕೂತು ಬರ್ಬೋದು ಅಂತ ಅನ್ನಿಸ್ಬೋದ ತಮ್ಮ? ಸರ್, ಈಗಾಗಲೇ ಇಡೀ ರಾಜ್ಯ ಜನತೆ ಗಮನಿಸಿದ್ದಾರೆ, ಈಗಾಗಲೇ ಸಂಚಲನ ಮೂಡಿರುವಂಥದ್ದು. ಸೊ ಅವರ ಪಕ್ಷದಲ್ಲಿ ಒಂದು ಚಟುವಟಿಕೆಗಳನ್ನು ಗಮನಿಸಿದಾಗ ಸೊ ಖಂಡಿತವಾಗಲೂ ಸಿ ಬಿ ಐ ಈ ಪ್ರಕರಣ ಸಿ ಬಿ ಐಗೆ ವಹಿಸಿದ ನಂತರ ಅವರ ಸ್ಥಾನಕ್ಕೆ ಒಂದು ಅಂದರೆ ಅವರು ರಾಜೀನಾಮೆ ಕೊಡುವಂಥದ್ದಾಗಲಿ ಅಥವಾ ರಾಜೀನಾಮೆ ಕೊಡಿಸೋಂಥ ಪ್ರಯತ್ನ ಆಗಲಿ ನಡೆಯುತ್ತೆ. ಬೇರೆಯವರು ಮುಖ್ಯಮಂತ್ರಿ ಆಗೋಂಥ ಸಾಧ್ಯತೆಯೂ ಕೂಡ ಕಂಡುಬರ್ತಾರೆ. ಅಲ್ಲಿಗೆ ಅದು ಇವತ್ತಿನ ತೀರ್ಪಿನ ಮೇಲೆ ಅವರ ರಾಜಕೀಯ ಭವಿಷ್ಯ ಜೊತೆಗೆ ಕೇಸಿನ ಭವಿಷ್ಯ ಎರಡೂ ನಿಂತ್ಕೊಳ್ಳುತ್ತೆ ಅಂತ? ಹೌದು ಸರ್, ಖಂಡಿತ. ಅಲ್ಲಿಗೆ ಒಂದು ವೇಳೆ ಕೊಟ್ಟರೆ ಸಿ ಬಿ ಐ ತನಿಖೆಗೆ ಕೊಟ್ಟರೆ ಅದು ರಾಜಕೀಯವಾಗಿ ಅವರಿಗೆ ಹಿನ್ನಡೆ ಆಗ್ಬೋದು ಅನ್ನುವಂಥದ್ದು ಅನಿಸ್ತದೆ ತಮಗೆ? ಖಂಡಿತವಲ್ಲ ಸರ್. ಈಗ ಅವರು ಒಂದು ಗಂಭೀರವಾದ ಆರೋಪ ಸ್ಥಾನದಲ್ಲಿರೋದ್ರಿಂದ ಸೊ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದಿರೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಅವರು ಈಗಾಗಲೇ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಈ ಹಿಂದೆ ಸ್ವತಃ ಸಿದ್ದರಾಮಯ್ಯರು ಕೂಡ ನೈತಿಕತೆ ಬಗ್ಗೆ ಮಾತನಾಡಿದರು. ಹಾಗಾಗಿ ಅವರು ಈಗಾಗಲೇ ನೈತಿಕತೆ ಹೊಣೆ ರಾಜೀನಾಮೆ ಕೊಡಬೇಕಾಗಿತ್ತು. ಸೊ ಈಗಲಾದರೂ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ. ಅಲ್ಲಿಗೆ ರಾಜಕೀಯದ ಲೆಕ್ಕಾಚಾರಗಳು ಬದಲಾಗ್ಬೋದು?
ಖಂಡಿತವಲ್ಲ ಸರ್, ಆಗ್ಬೋದು. ಇದು ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಅಂದರೆ ಇವತ್ತು ಸಿದ್ದರಾಮಯ್ಯನವರ ಪಾಲಿಗೆ ನಿಜಕ್ಕೂ ಕೂಡ ಅಕ್ಷರಶಃ ಬಿಗ್ ಡೇ. ಒಂದು ವೇಳೆ ನ್ಯಾಯಮೂರ್ತಿಗಳು ಪ್ರಕರಣವನ್ನು CBI ತನಿಖೆಗೆ ವಹಿಸಿದರು ಅಂದರೆ ರಾಜ್ಯ ರಾಜಕೀಯದ ಲೆಕ್ಕಾಚಾರಗಳೇ ಬದಲಾಗ್ತವೆ. ಎಸ್ಪೆಷಲಿ ಕಾಂಗ್ರೆಸ್ನ ಒಳಗಡೆ ಇರುವಂಥ ಲೆಕ್ಕಾಚಾರಗಳು ಬದಲಾಗುವಂಥ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಮೂಡ ಪ್ರಕರಣದ ದಿಕ್ಕು ಕೂಡ ಬದಲಾಗ್ಬೋದು, ರಾಜಕಾರಣದ ದಿಕ್ಕು ಕೂಡ ಬದಲಾಗ್ಬೋದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ನ್ಯಾಯಮೂರ್ತಿಗಳ ಆದೇಶದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.